ನಮಸ್ಕಾರ ರೀಪ ಎಲ್ಲರಿಗೂ. ಈಗ ಭಾಳಷ್ಟು ರಂಗೇರಿದ DCC ಬ್ಯಾಂಕ್ ಚುನಾವಣೆ. DCC ಬ್ಯಾಂಕ್ ಚುನಾವಣೆ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಅಂತ ಕೊಡ್ತೀನಿ ಅಂತ ಹೇಳಿದ್ನಿ. ನೀವು ಬಹಳಷ್ಟು ನಿರೀಕ್ಷೆ ಮೀರಿ ನೋಡಾಕತ್ತೀರಿ DCC ಬ್ಯಾಂಕ್ ಚುನಾವಣೆ. ಈಗ ಈ ಜಾರಕಿಹೊಳಿ ಸಾಮ್ರಾಜ್ಯದ ದೊಡ್ಡಣ್ಣ ರಮೇಶ್ ಜಾರಕಿಹೊಳಿ ಅಥಣಿದಾಗ ಗುಡುಗಿದ ನೋಡಿದಿರಿ. ಅಥಣಿದಾಗ ಏನು ಗುಡುಗಿದ್ದಾರೆ? ಅಲ್ಲಿ ಮಹೇಶ್ ಕುಮಟಳ್ಳಿ ಕ್ಯಾಂಡಿಡೇಟು DCC ಬ್ಯಾಂಕಿಗೆ. ಲಕ್ಷ್ಮಣ ಸವದಿ ಮಹಾ ಸುಳ್ಳುಗಾರ. ಲಕ್ಷ್ಮಣ ಸವದಿನ ನಂಬಕ್ಕೆ ಹೋಗಬೇಡ್ರಿ, ಮಹೇಶ್ ಕುಮಟಳ್ಳಿನ ನಂಬರಿ. ಮಹೇಶ್ ಕುಮಟಳ್ಳಿನ DCC ಬ್ಯಾಂಕ್ ಕ್ಯಾಂಡಿಡೇಟ್ ಆಗಿ ಮಾಡಿದ್ದೀನಿ ಅಂತ ಘಂಟಾಘೋಷವಾಗಿ ರಮೇಶ್ ಜಾರಕಿಹೊಳಿ ಅಖಾಡ ಕೇಳಿದಾರಂದ್ರೆ ಈಗ ಮತ್ತೆ ರಂಗೇರಿದ ಚುನಾವಣೆ. ಅದೇ ಪಕ್ಕದಲ್ಲಿ ಇರುವಂಥ ಕಾಗವಾಡ್ಗೆ ಮಾಜಿ ಮಂತ್ರಿ ಶ್ರೀಮಂತ್ ಪಾಟೀಲ್ ಸುಪುತ್ರ ಶ್ರೀನಿವಾಸ್ ಪಾಟೀಲ್. ನಾವು ಮೊದಲು ಹೇಳಿದ್ದು ರೀ, ಶ್ರೀನಿವಾಸ ಪಾಟೀಲ್ಗೆ ಒಂದು ಇಂಥ ವ್ಯಕ್ತಿತ್ವ ಐತಿ ಅಲ್ಲಿ ಜನರ ಮತ್ತು ಯುವಕರದು. ಈ ಹುಡುಗ ಎಲ್ಲಾದರೂ DCC ಬ್ಯಾಂಕ್ ಡೈರೆಕ್ಟರ್ ಆದ 28ಕ್ಕೆ MLA ಅಂತೇಳಿ ನಾ ಖಚಿತ ಹೇಳಿದ್ನಿ. ಅಂಥ ಮಹಾಪೂರದ ಬೆಂಬಲ ಆ ಯುವಕನಿಗೆ ಐತಿ. ಆ ಯುವಕ ಸತೀಶ್ ಜಾರಕಿಹೊಳಿ ಈಗಾಗಲೇ ಸಮೀಕ್ಷೆ ಮಾಡಿದ ಪ್ರಕಾರ ಈ ಜಾರಕಿಹೊಳಿ ಸಾಮ್ರಾಜ್ಯದಲ್ಲಿ ಈಗ DCC ಬ್ಯಾಂಕಿನ ದೃಷ್ಟಿ ಎಲ್ಲರ ಕಣ್ಣು ಸತೀಶ್ ಜಾರಕಿಹೊಳಿ ಮೇಲೆ. ಈಗ ದೊಡ್ಡಣ್ಣ ಯಾವ ರೀತಿ ಕ್ಯಾಂಡಿಡೇಟ್ಗಳನ್ನು ಮಾಡ್ಕೊತ ಬರಾಕತ್ತಾರ, ಅದೇ ರೀತಿ ಸತೀಶ್ ಜಾರಕಿಹೊಳಿ ಅವರು ಅದೇ ಕ್ಯಾಂಡಿಡೇಟ್ ಮುಂದುವರೆಸ್ತಾರೋ ಏನು ಅಲ್ಲಿ ಬದಲಾವಣೆ ಆಗತೈತೋ ಎಲ್ಲರ ದೃಷ್ಟಿ ಉಸ್ತುವಾರಿ ಮಂತ್ರಿ ಮೇಲೆ. ಈಗ ನೋಡ್ರಿ 28ಕ್ಕೆ ಹೆಂಗೆ MLA ಅಕ್ಕನ ಶ್ರೀನಿವಾಸ ಪಾಟೀಲ್ ಅಂದರೆ, ಆ ಶ್ರೀನಿವಾಸ ಪಾಟೀಲ್ ಅಜಾತಶತ್ರು, ಯಾವ ವೈಷಮ್ಯವಾದ ವ್ಯಕ್ತಿ ಅಲ್ಲ. ಯುವಕರ ಪಡೆ ಐತಿ. ಅನೇಕ ಅಪಾರ ಜನ ಬೆಂಬಲ ಗಳಿಸಿದಾರ. ಕರೋನಾದಲ್ಲಿ ಮಾಡಿದ ಕೆಲಸಗಳನ್ನು ನೋಡಬೇಕು ಶ್ರೀಮಂತ್ ಪಾಟೀಲ್ ಅವ್ರದ್ದು. ತಂದೆಯ ಮಾರ್ಗದರ್ಶನ, ಮಗ ಬಹಳ ಚಿರಪರಿಚಿತ, ಅವರದೇ ಆದಂಥ ಒಂದು ಪಡೆ ಐತಿ. ಅಲ್ಲಿ 25-30 ಸಾವಿರ ಮತಗಳ ಅಂತರದಿಂದ ಈ ಶ್ರೀನಿವಾಸ ಪಾಟೀಲ್ 28ನೇ ಈ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ MLA ಆಗುತ್ತಾನೆ. ಇದನ್ನು ಬರೆದಿಟ್ಕೋರಿ ನೀವು. ಯಾಕಂದ್ರೆ 4-5 ಸಾವಿರ ಜನರಿಗೆ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸಿಕೊಟ್ಟಂಥ ಈ ಶ್ರೀಮಂತ ಪಾಟೀಲ್ ತಮ್ಮದೇ ಆದಂಥ ಸಹಕಾರಿ ಸಕ್ಕರೆ ಕಾರ್ಖಾನೆ, ಸ್ವಂತ ಒಡೆತನ, ಅನೇಕ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಲ್ಲಿ ಪಾಲುದಾರಿಕೆ, ಎಷ್ಟೋ ನೀರಾವರಿ ಯೋಜನೆಗಳನ್ನು ಸ್ವಂತ ಕೋಟಿಗಂಟಲೆ ದುಡ್ಡನ್ನು ತನ್ನ ಸ್ವಂತ ಹಣದಿಂದ ಮಾಡಿ ಅಲ್ಲಿ ನೀರಾವರಿ ಮಾಡಿದರು. ಆದರೆ ಗಾಳಿ ಒಂದಿತ್ತಿರಲ್ಲ ಕಾಂಗ್ರೆಸ್ದು. ಆ ಕಾಂಗ್ರೆಸ್ ಗಾಳಿಯಾಗ ರಾಜುಕಾಗಿ ಕಿತ್ಕೊಂಡು ಹೋಗಿ ಅಂತೇಳಿ ವಿಧಾನಸಭಾ ಸದಸ್ಯ ಆದ. ಇಲ್ಲದಿದ್ದರೆ ವಿಧಾನಸಭಾ ಸದಸ್ಯ ಆಗ್ತಿರ್ಕಿಲ್ಲ. 28ಕ್ಕೆ 100ಕ್ಕೆ 100 ಈ ಶ್ರೀನಿವಾಸ ಪಾಟೀಲ್ ಆಗತಾನ. ಅದಕ್ಕೆ ಸಹ ರಮೇಶ್ ಜಾರಕಿಹೊಳಿ ಅಪಾರ ಬೆಂಬಲ ಐತ್ರಿ. ರಮೇಶ್ ಜಾರಕಿಹೊಳಿ ಈಗ ಲಕ್ಷ್ಮಣ ಸವದಿನ ಕೌಂಟ್ರ್ ಕೊಡೋ ಸಲುವಾಗಿ ಅದೇ ಕ್ಷೇತ್ರದಲ್ಲಿ ಮಾಡಿದ ಮಾತು. ಇಲ್ಲಿ ಶ್ರೀನಿವಾಸ ಪಾಟೀಲ್ ಕ್ಯಾಂಡಿಡೇಟು ಏನು ಬರ್ತೀನಿ ಈ ಕಡೆ ಯರಗಟ್ಟಿಯಲ್ಲಿ ವೈದ್ಯ ಅಲ್ಲ ಅಜಿತ್ ದೇಸಾಯಿ ಅಂತ ಹೇಳ್ಯಾರ ರಮೇಶ್ ಜಾರಕಿಹೊಳಿ. ಎತ್ತ ಸಾಗಾಕತೈತಿ ಇನ್ನು ಇದು ಬಿರುಗಾಳಿ. ಯಾವ ಹಂತಕ್ಕೆ ತಲುಪತೈತಿ DCC ಬ್ಯಾಂಕ್ ಚುನಾವಣೆ? ಪ್ರತಿಯೊಂದು ಮಾಹಿತಿಗಳನ್ನು ಕೊಟ್ಕೋತ ಬನ್ನಿ. ಈ DCC ಬ್ಯಾಂಕ್ ಚುನಾವಣೆ ಎಲ್ಲರ ಕಣ್ಣೈತಿ. ಇದು 18 ಕ್ಷೇತ್ರಗಳನ್ನು ಕಂಟ್ರೋಲ್ ಮಾಡ್ತೈತಿ. DCC ಬ್ಯಾಂಕ್ ಚುಕ್ಕಾಣಿ ಯಾರು ಹಿಡಿತಾರೆ 18 ಕ್ಷೇತ್ರಗಳಲ್ಲಿ ತಮ್ಮ ಮತಗಳ ಕ್ರೋಢೀಕರಣ ಮಾಡುವಲ್ಲಿ ಈ DCC ಬ್ಯಾಂಕ್ ಪವಿತ್ರವಾಗಿ ಪ್ರಮುಖ ಪಾತ್ರ ವಹಿಸ್ತೈತಿ. ಹಂಗಾದ್ರೆ ಈ DCC ಬ್ಯಾಂಕ್ ಚುನಾವಣೆ ಎತ್ತ ಸಾಗತೈತಿ, ಎತ್ತ ಹೊಂಟೈತಿ. ಈಗ ಅಲ್ಲಿ ಮಹಾಂತೇಶ ದೊಡ್ಡಗೌಡರು, ನಾನಾ ಸಾಹೇಬ್ ಪಾಟೀಲ್, VI ಪಾಟೀಲ್, ಪಟ್ಟಣ, ಆಮೇಲೆ ಮಲ್ಲಣ್ಣ ಯಾದವಾಡ, ಇಲ್ಲಿ ದೇಸಾಯಿ, ವೈದ್ಯ, ವಿರೂಪಾಕ್ಷಿ ಮಾಮನಿ, ಇನ್ನಿತರರಲ್ಲಿ ಅಂತೂ ಒಂದು ವಿರೋಧ ಆಕೈತಿ ಅಂತೇಳಿ ಗುಪ್ತವಾಗಿ ಹೇಳೇನಿ. ಅದು ಗುಪ್ತ ಇರಲಿ, ಗುಪ್ತದ ವಿರೋಧ ಆಗತೈತಿ. ಈ ಕಡೆ ರಮೇಶ್ ಕತ್ತಿಯ ಪ್ರಾಬಲ್ಯವನ್ನು ಇನ್ನು ಬರುವ ಸೆಪ್ಟೆಂಬರ್ದಲ್ಲಿ ವಿದ್ಯುತ್ ಚುನಾವಣೆಯಲ್ಲಿ ರಮೇಶ್ ಕತ್ತಿಗೆ ಏನಾದರೂ ಮೈನಸ್ ಆದರೆ DCC ಬ್ಯಾಂಕು ಮೈನಸ್ ಆಗೋದು ಇದು ಭವಿಷ್ಯ. ಈಗ ಅಣ್ಣಾ ಸಾಹೇಬ್ ಜೊಲ್ಲೆ ಜಾರಕಿಹೊಳಿ ಗ್ರೂಪ್, ಅವರ ಧರ್ಮಪತ್ನಿ ಜಾರಕಿಹೊಳಿ ಗ್ರೂಪ್, ಇನ್ನು ಉಳಿದವ್ರು ಯಾರು, ಇನ್ನು ಘಟಾನುಘಟಿಗಳು ಎಲ್ಲರೂ ಎತ್ತ ಹೊಂಟೈತಿಪ್ಪ DCC ಬ್ಯಾಂಕ್ ಚುನಾವಣೆ. ಇನ್ನು ಮತ್ತೊಂದು ಲಕ್ಷ್ಮೀ ಹೆಬ್ಬಾಳ್ಕರ್ ನೇತೃತ್ವದಾಗ ಒಂದು ಪೆನಲ್ ತಯಾರಾಕೈತೆ ಅಂಬಾಲಿನ DCC ಬ್ಯಾಂಕಿಗೆ. ಇನ್ನು ಲಕ್ಷ್ಮಣ ಸವದಿಗೆ ಮಾತಾಡಿದ ನೋಡಿದರೆ, ಇನ್ನು ಲಕ್ಷ್ಮಣ ಸವದಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್, ರಾಜು ಕಾಗೆ ಇವರೆಲ್ಲರೂ ಕೂಡ್ಕೊಂಡು ಎಲ್ಲಾದರೂ ಒಂದು
ಮತ್ತೊಂದು ಪೆನಲ್ ತಯಾರು ಮಾಡ್ತಾರೆ ಅನ್ನೋದು ಗುಸಗುಸ ಐತಿ. ಆ ಪೆನಲ್ ಎಲ್ಲಿ ಕೂತು ಮಾಡ್ತಾರೆ, ಯಾವಾಗ ಎಲ್ಲಿ ಏನು ಮಾತಾಡ್ತಾರೆ ಅನ್ನೋದು ನಿಮಗೆ ಮಾಹಿತಿ ನಾ ಕೊಡ್ತೀನಿ. ಈಗ ರಮೇಶ್ ಜಾರಕಿಹೊಳಿ ಗುಡುಗಿದ ವಿಡಿಯೋ ಹಾಕಾಕತ್ತನ ನೋಡ್ತೀರಿ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಕನ್ನಡ. ಮತ್ತೊಂದು ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಬಹಳಷ್ಟು ಗಂಭೀರವಾಗಿ ಈ ಸಭೆಯಲ್ಲಿ ಸ್ಟಾರ್ಟ್ ಮಾಡಿದ ಸಿದ್ದಪ್ಪ, ಆಮೇಲೆ ಮಹೇಶ್ ಸ್ಟ್ರಾಂಗ್ ಮಾತಾಡಿ, ಸ್ಟ್ರಾಂಗ್ ಮಾತಾಡಿ ಮೇಲೆ ಸ್ವಲ್ಪ ಈಗ ಕಂಟಿನ್ಯೂ ಮಾತಾಡ್ಬೋದು. ಯಾಕಂದ್ರೆ ನಾ ಯಾಕೆ ಬಿಟ್ಟಿದ್ದೆ, ನರ್ವಸ್ ಆಗಿ ಬಿಟ್ಟಿದ್ದೆ. ಹತ್ತನಿಗೆ ಬರೋದು ಯಾಕಂದ್ರೆ ಇಷ್ಟು ಕೆಲಸ ಮಾಡಿ 74,000 ಗಿಡ ಯಾವ ಮಾರ ಇಟ್ಕೊಂಡ್ ಬರ್ತೀವಿ ನಾವು. 74,000 ಬಿತ್ತು ವರ್ಷ ಎತ್ತರೊಳಗೆ ಕಡಿಮೆ ಆಗಿಲ್ಲ ನಾವು. ಲಕ್ಷ್ಮಣ ಸವದಿ ಯಾವ ಇದಕ್ಕೆ ಬಂದಾಗ ಇಟ್ಟಿದ್ದು ನಾವು ಜನ ತಿರಸ್ಕಾರ ಮಾಡ್ಕೊಂಡು ನಾವು ಭಾಳ ಮೋಸಬೇಕಿಲ್ಲ. ಜನ ದೊಡ್ಡ ಪ್ರಮಾಣ ತಿರಸ್ಕಾರ ಮಾಡೋದು ಪಾಪ ತಾತ್ಯಾವಳಿಗೆ ದೊಡ್ಡ ಕೆಲಸ ಮಾಡಿ ಅವ್ರೇ ಸೋಲಿಸಿರು. ಹೀಗಾಗಿ ರಾಜ್ಯದಲ್ಲಿ ಬಹಳಷ್ಟು ಭಾರತೀಯ ಜನತಾ ಪಕ್ಷ ಹೀನಾಗಿ ಸೋಲಿತು. ಸೋಲಾಕ ನಮ್ಮ ಬಹಳಷ್ಟು ಕಾರಣದ ಧೈರ್ಯ ಚರ್ಚೆ ಮಾಡಕ್ಕೆ ಆಗಲ್ಲ. ನಮ್ಮ ಪಕ್ಷದ ತೀರ್ಮಾನಗಳು ಸ್ವಲ್ಪ ತಪ್ಪು, ನಮ್ಮ ಶಾಸಕರು ಇದ್ದಂತ ಅವ್ರನ್ನ ಮಾಡಿದ ತಪ್ಪಿಗೆ ಜನ ತೀರ್ಮಾನ ಕೊಟ್ಟರು. ಆ ಗ್ಯಾರಂಟಿಗೋಸ್ಕರ ಬಹಳ ಮಂದಿ ಮೋಸ ಹೋದ್ರು. ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಮುಖಾಂತರ ಜನರಿಗೆ ಸಹಾಯ ಮಾಡ್ತಾರೆ, ಬೇರೆ ರೂಪ ತಗೊಳತಾರೆ. ಗೊತ್ತಾಗತ್ತೆ ನಿಮ್ಗೆ. ಬೇರೆ ಬಸ್ನ ಅಡ್ಡಾಡೋದು, ಇದು ಕರೆಂಟ್ ಫ್ರೀ ಅನ್ನೋ ಅಷ್ಟೇ ಕಾಣ್ತದೆ ನಿಮ್ಗೆ. ಅದನ್ನ 4 ಪಟ್ಟು ನಿಮ್ಮ ಕಡೆ ವಸೂಲು ಮಾಡ್ತಾರೆ ಟ್ಯಾಕ್ಸ್ ಮುಖಾಂತರ. ಅದಕ್ಕೆ ದಯವಿಟ್ಟು ಈ ಸಂದರ್ಭದಲ್ಲಿ ನಾ ಬಂದ ವಿಚಾರಕ್ಕೆ ನಾ ಡಿಸಿ ಬ್ಯಾಂಕ್ ಸಂಬಂಧ ಆಮೇಲೆ ಭಾರತೀಯ ಜನತಾ ಪಕ್ಷದ ಆಮೇಲೆ ಮಾತಾಡಿ. ನಾ ಬಂದದ್ದು ಇಲ್ಲಿ ಇವತ್ತು ಬಂದದ್ದು ನಾ ಡಿಸಿ ಬ್ಯಾಂಕ್ಗೋಸ್ಕರ. ಯಾಕಪ್ಪ ಅಂದ್ರೆ ಲಕ್ಷ್ಮಣ ಸವದಿ ಅವರು ಬಹಳ ಮೋಸಗಾರ, ಅದ್ರಲ್ಲಿ ಹೇಳಿ ಮಾತಿಲ್ಲ. ಸಮಯ ಬಂದಾಗ ಬಹಳ ಚಂದ ನಾಟಕ ಮಾಡಕ್ ಕಲಾಕಾರ ನಮ್ ಬರೋದು. ನಮ್ ಕಲಾಕಾರ ನಾವು ನೀರು ಮಾತಾ ಸಿಕ್ಕೊಂಡು ಕೂತ್ ಒದ್ದಾಡಕ್ಕೆ ಕೈಕೆ ಅವ್ದು ಆಟಕ್ಕೆ ನಂಬರ್ 1. ಯಾಕಂದ್ರೆ ನಾವು ಯಾಕೆ ಹೇಳ್ತಂದ್ರೆ ಇಲ್ಲಿ ನಾವು 19 ಚುನಾವಣೆ 18 ಚುನಾವಣೆಯಲ್ಲಿ ದೊಡ್ಡ ಪ್ರಮಾಣ ಯಶ ಕೊಟ್ಟಿದ್ರಿ. ಅದು ಮುಂದಿನ ದಿನದಲ್ಲಿ ಅತಿ ಶೀಘ್ರದಲ್ಲಿ ಮತ್ತೆ ನಾವು ಅದನ್ನ ನಿರ್ಣಯ ಇಲ್ಲಿ ಮಾಡಿದಂತ ಜನರಿಗೆ ಅಪಮಾನ ಮಾಡಿ ಭಾರತೀಯ ಜನತಾ ಪಕ್ಷ ಬರುವಂತ ಪ್ರಸಂಗ ಬಂತು. ನಾವು ಯಾಕಂದ್ರೆ ಯಾವ ಪ್ರಮಾಣ ನಾವು ಸೂಚಿಸಿದ್ವಲ್ಲ, ಒಂದು 6 ತಿಂಗಳಾಗ ನಾವು ಮಹೇಶ್ ಕುಮಟಳ್ಳಿ ತಾತ್ಯ ಅವರು ನಾವು ಕಾಂಗ್ರೆಸ್ ಪಕ್ಷದ ಜಗಳ ಬಂದ ಕಾರಣ ನಂದೇ ವೈದ್ಯ ರಮೇಶ್ ಜಾರಕಿಹೊಳಿ ಮನೆಗೆ ನನ್ನ ಮಗನ ಅಡ್ಮಿಟ್ ಮಾಡು, ನನ್ನ ಮಗನ ಕ್ಲಾಸ್ ಮಾಡು, ನನ್ನ ಮಗನ MLC ಮಾಡೋದು ಅಂತ ಕೆಲವೊಂದು ಲೀಡರ್ ಗೊತ್ತಲ್ಲ ನನ್ನ ಪಕ್ಷದಲ್ಲಿ. ನನ್ನ ಮಗನ ಮಾಡ್ರಿ, ನಾನು ಹಳ್ಯಾಗ ಮಾಡಿರ್ತಾರಲ್ಲ ಹಂಗೆ ನಾ ಹೇಳಿಕಲ್ಲ. ಮತ್ತು ವಿಶೇಷವಾಗಿ ನನ್ನ ಜಗಳ ಬಂದ ಹತ್ತನೆಯ ನೀರಾವರಿಗೋಸ್ಕರ ಸಮಾಜದಿಂದ ಬೆಳೀತಾರೆ. ನನ್ನ ವೈದ್ಯ ರಮೇಶ್ ಜಾರಕಿಹೊಳಿ ಕ್ಷೇತ್ರಕ್ಕೆ ಬಂದಾಗ ನಾವು ಏನೋ ಒಂದು ರೂಪಾಯಿ ಕಡಿಮೆ ಇಲ್ಲ. ಹತ್ತನೇ ಕ್ಷೇತ್ರದಲ್ಲಿ ಕರಿ ಮಸೂತಿಗೆ ಮೇಂಟೆನೆನ್ಸ್ ರೊಕ್ಕ ಕೊಡ್ತಾ ಇರಲಿಲ್ಲ. ಸನ್ಮಾನ್ಯ DK ಶಿವಕುಮಾರ್ ಅವರು ನೀರಾವರಿ ಮಂತ್ರಿ ಇದ್ದವರು 20 ಲಕ್ಷ ರೂಪಾಯಿ ಬರೀ ಮೇಂಟೆನೆನ್ಸ್. ಅವ್ರು ಗ್ರೀನ್ ಸ್ಟೋನ್ ನಟ್ಟು ಕೊಡ್ತಂದ ರಿಪೇರಿ ಮಾಡಿ ರಿಪೇರಿ ಮಾಡಕ್ ಕೊಡತಾ ಇರಲ್ಲ. ನಾ ಹೆದರ್ ಬಿಟ್ಟಿನ. ಹತ್ತನೇ ಭಾಗ ಜನರು ಇಂಥ ದೊಡ್ಡ ರಾಕ್ಷಸನೇ ಕೆಡಿದ್ರು. ಮಹೇಶ್ ಕುಮಟಳ್ಳಿ ಸಂಪಾದಿಸಿದ ಊಟಕ್ಕೆ ಆರಿಸ್ಬಿಟ್ಟಿದ್ರು. ನಾವು ಈಗ ಮುಂದಿನ ಚುನಾವಣೆ ಹೆಂಗ ಇಲ್ಲಿ ಅಡ್ಡಾಡೋದು ಮಂದಿಗೆ ನಾವು ಬಹಳಷ್ಟು ದೊಡ್ಡ ದೊಡ್ಡ ಭಾಷೆ ಮಾಡಿದ್ವಿ. ಸ್ವಲ್ಪ ಅಲ್ಲ, ಅದಕ್ಕೆ ನಾವು ಬಹಳಷ್ಟು ಕೆಲವೊಂದು ನಿರ್ಣಯಗಳು ಕಠಿಣವಾದ ನಿರ್ಣಯ ತಗೊಂಡು ಹಿಂದೆ ಹೋಗಲಿಲ್ಲ. ಒಟ್ಟ ಮುಂದೆ ಹೊಂಟು ಹಿಂದೆ ಏನ್ ಹಾಕಿದ ವಿಚಾರ ಮಾಡಿ ಪಾಪ ಮಹೇಶ್ ಮಾಡಲಿಲ್ಲ, ತಾಯ್ಕ ಮಾಡಲಿಲ್ಲ. ನಾವು ಸೊಸೈಟಿ ನಮ್ಮ ಯಾಕಂದ್ರೆ ನಾವು ಭಾರತೀಯ ಜನತಾ ಪಕ್ಷ ಗೊತ್ತಿಲ್ಲ. ನಾವು ಹುಟ್ಟು ಕಾಂಗ್ರೆಸ್ ಬಿಜೆಪಿ ಏನ್ ಗೊತ್ತಿಲ್ಲ. ಹೋಗಿ ನಾವು ವಿಶಾಖಂಡು ನಂತರ ನಾವು ಡಿಸ್ಕೌಂಟ್ ಆಗಿಬಿಟ್ಟು ಡಿಸ್ಕೌಂಟ್ ಆಗಿ ನಾವು ತಕ್ಷಣ ಒಂದು 4-5 ತಿಂಗಳು ಹೊರಗಡೆ ಆಗ್ತದೆ. ನಾವು ಮತ್ತೆ ನಾವು ಮಹೇಶನ್ ಹೇಳಿ ಕೆಲವು ವಿಷಯ ಹೇಳಕ್ ಕೊಡಲ್ಲ. ಈ ಸನ್ಮಾನ್ಯ ನಮ್ಮ ಲಕ್ಷ್ಮಣಣ್ಣ ಸವದಿ ಅವರ ಉಪಮುಖ್ಯಮಂತ್ರಿ ಮಾಡಲ್ಲ. ಯಾವ ಮಾನವ ಈ ಪೋಸ್ಟ್ ಕೊಟ್ಟು ಗೊತ್ತಿಲ್ಲ.
पंचायत इलाके मनुष्य ಯಾರು ನಮ್ಮ ಭಾರತೀಯದ ಬಗ್ಗೆ ಮಾಡಿದವ್ರು ಮಾಡಿರೋ ಇವ್ರು ಗೊತ್ತು, ನಮಗೆ ಗೊತ್ತು. ಅವಾಗ ನಾವು ರೂಢ ಚಾಪಿದ್ರು ಅವರು ಎಂಬಿರಲ್ಲ ಅನರ್ಹ ಶಾಸಕ ರೂಢ ನಡೆಯೋದು. ನಮ್ಮ ಪರಿಸ್ಥಿತಿ ಹಂಗೆ ಆಗಿತ್ತು. ಮತ್ತೆ ಆ ವಿಷಯದ ಯಡಿಯೂರಪ್ಪ ಅಂತ ಕೇಳಿಲ್ಲ. ಮತ್ತೆ ನಾವು ನಮಗೆ ಯಡಿಯೂರಪ್ಪ ಕೆಲವೊಂದು ವಿಷಯದ ಹೊಂದಾಣಿಕಿಲ್ಲ. ಆದ್ರೆ ಲಕ್ಷ್ಮಣ ಸವದಿಗೆ ಮಂತ್ರಿ ಮಾಡಕ್ ಯಡಿಯೂರಪ್ಪ ಸಂಬಂಧ ಇಲ್ಲ. ಸುಮ್ಮನೆ ಎಲ್ಲ ಅಪವಾದ ಮಾಡ್ಕೊಂಡು ಎಲ್ಲ ಅಪವಾದ ಮಾಡಬೇಕು. ಕೆಲವೊಂದು ವಿಷಯ ಯಾಕೆ ಹೇಳ್ತಾ ಅಂದ್ರೆ ಮುಂಜೆ ಅವತ್ತು ಮಂತ್ರಿಮಂಡಲ ರಚನಾ ಟೈಮ್ದಾಗ ಯಡಿಯೂರಪ್ಪನವ್ರು ಮುಂಜಾನೆ ಫೋನ್ ಮಾಡ್ರಿ ರಮೇಶ್ ಇದೆ ಅಂದ್ರು. ಸರ್ ಮನ್ಯಾಗ ಒಂದು ಹೊಂಟು ಇಲ್ಲ ಅರ್ಜೆಂಟ್ ಮನಿಗೆ ಬಂದು ಯಾಕೆ ಅರ್ಜೆಂಟ್ ಹೋದ್ನಿ ಲಿಸ್ಟ್ ಇಟ್ರು ನೋಡಪ್ಪ ಲಕ್ಷ್ಮಣ್ ಸವದಿ ಹೆಸರು ಅದ್ರೊಳಗೆ ನಾನು ಮುಂದಿಟ್ಟು ನೋಡಪ್ಪ ನನ್ನ ಮಗನ ನನ್ನ ಇದ್ರೊಳಗಿಲ್ಲ ಅಂತ ಪಾಪ ಹೇಳಿದವ ಯಡಿಯೂರಪ್ಪ. ನಾ ಏನು ಲಕ್ಷ್ಮಣ್ ಸವದಿ ಮಂತ್ರಿ ಮಾಡಿದಿಲ್ಲ, ಮೇಲಿನ ಬಂತ ಹೇಳಂಗಿಲ್ಲ, ಬಟ್ ಮಾಡ್ಬೇಕಾಯ್ತು ನಾನು ತಪ್ಪು ತಿಳ್ಕೊಳ್ತೀವಿ ಪಾಪ. ನಾನು ಆಯ್ತು ಸರ್ ಈಗ ನಾವು ನನ್ ಬಂದದ್ದು ನೀ ತೇಲ್ಸ್ಬೇಕು ಮುನ್ಸರಿ ಬೇಕಾ ಮಾಡ್ಕೊತ ಹೇಳ್ಬಿಟ್ಟು ಮುಂದೆ ಮಂತ್ರಿ ಮಾಡಾತು. ಅವ ಸಾಯಂಕಾಲ ಮನೆಗೆ ಬಂದ, ಮಂತ್ರಿ ಓದ್ ತಗೊಂಡ ಮನೆಗೆ ಬಂದ ಲಕ್ಷ್ಮಣ್. ಅವತ್ತ ಮಾರ್ಕ್ ಮಾಡಿ ಮಹೇಶಿದ್ದವ್ರು ಪಾಪ ಮಹೇಶ್ ನಮಸ್ಕಾರ ಮಾಡಲಿಲ್ಲ ನಾವು. ನಮಸ್ಕಾರ ಕಾಂಗ್ರೆಸ್ ನಮಸ್ಕಾರ ಮಾಡ ಎಷ್ಟು ಸೊಕ್ಕಿನವ ಎಷ್ಟು ದುರಹಂಕಾರ ಅಂತಂದ್ರೆ ಒಂದು ಎಕ್ಸಾಮ್ ಹೇಳ್ತಾವ ನಾವು. ನನ್ನ ಕಡೆ ಯಾಕೆ ಬಂದ್ರೆ ಕೆಲವು ಹೈಕಮಾಂಡ್ ರಮೇಶ್ ಭೇಟಿ ಅಂತ ಹೇಳ ಬಂದ ನಾವು. ನನ್ನ ಮನೆಗೆ ಬಂದ್ರಿಕಿಲ್ಲ ನಾವು. ಅವ್ರು ಬಿಜೆಪಿ ಬಂದ ಅಂಜಿಕೆಲ್ಲ ಹೈಕಮಾಂಡ್ ಪ್ರೋಟೋಕಾಲ್ ಹೇಳಿದ್ರು. ಯಾಕೆ ವಿಷಯ ಅಂತಂದ್ರೆ ಕೆಲವು ಆ ಮನುಷ್ಯನ ದೈವ ಚಲೋ ಇತ್ತು. ಯಾಕಂದ್ರೆ ಒಬ್ರು ಯಾವ ಕಬ್ಬು ಅಂದ್ರಲ್ಲ, ಕಬ್ಬು ಗಾಡಿ ಚಕ್ರ ಒಂದು ಗಾಡಿ ಹೊಡಿತಿದ್ ನಾವು. ಒಬ್ಬ ಫ್ರೆಂಡ್ ಕಬ್ಬ ಕೊಡ್ತಿದ್ ನಾವು, ಟ್ರ್ಯಾಕ್ಟರ್ ಹೋಗ್ಕೋತಿದ್ ನಾವು. ನಾವು ಬರ್ತಂದ್ಲೇ ಬಂದವ್ ನಾವು. ನಮ್ಮ ತಂತ ಕೂಲಿ ಮಾಡಿ ನಮ್ಗೆ ಈ ಮಾಡಿ ತಂದ. ನಾವೇನು ಯಾಕಂದ್ರೆ ಶ್ರೀಮಂತಲ್ಲ, ನಮ್ಮ ತಂತ ಕೂಲಿ ಮಾಡಿ ಈ ಮಾಡಿ ತಂದ ಒಳ್ಳೆ ಶೋಭಾ ಕೊಟ್ರ ಯಾರು ನೀವು ಉಪಕಾರ ಮಾಡಿದ್ರೆ ಮೋಸ ಮಾಡಪ್ಪ ನಮ್ಮ ತಂದೆ ತಾರ ಕೆಲಸ ಆ ನಿಟ್ಟಿನ ಹೊಟ್ಟದು ಅವನ ನಿಟ್ಟೆ ಬೇರೆ. ಅದಕ್ಕೆ ಯಾಕೆ ಹೇಳ್ತಂದ್ರೆ ಈಗ ಈ ಸಂದರ್ಭದಲ್ಲಿ ಅವನ ಬಗ್ಗೆ ಚರ್ಚೆ ಮಾಡೋದು ಬೇಡ. ನಮ್ಗೆ ಅದಕ್ಕೆ ಬಂದು ನಾವೀಗ ಉದಾಹರಣೆ ಸ್ಟಾರ್ಟ್ ಮಾಡಿದ ಮೈಸೂರು ಮಾತಾಡೋದು ಕ್ಲಿಯರ್ ಫೈನಲ್ ಕಾರವಾರ ಶ್ರೀನಿವಾಸ್ ಪಾಟೀಲ್ ಮಾಡುದು ಅದು ಬೇಕಾದಾಗಲ್ಲ. ಸೋಲಿ ಗೆದಿಲಿ ಬೇಕಾಗಲ್ಲ. ಯಾಕಂದ್ರೆ ನಮ್ಮ ಇಲೆಕ್ಷನ್ ಮುಂದಿನ ಇಲೆಕ್ಷನ್ ಕಾರ್ಯಕರ್ತ ವಿಶ್ವಾಸ ಬೇಕು. ಏನ್ ಅವ್ರು ನಾಳೆ ಎಲ್ಲ ಅಡ್ಜಸ್ಟ್ಮೆಂಟ್ ಆಗ್ತಂದ್ರೆ ನಮ್ಮನ್ನು ಕೈ ನಾವು ಯಾಕೆ ಹೇಳ್ತಂದ ಈ ಮಾತ ಮಾನ್ಯ ಇಲ್ಲಿ ಶಾಸಕರ ಸುಪುತ್ರ ಭಾಷೆ ಮಾಡಿ ನಾನು ಭಾಷೆ ಮಾಡಿ ಬಂದ ನಮ್ಮ ಪೆಣ್ಣಲ್ ಪರವಾಗಿ ಅಂದ್ರೆ ನಾವು ಮಾಡೋದು ಪೆಣ್ಣಲ್ ಪರವಾಗಿ ಹೋಗಿ ನಮ್ಗೊಂದು ಮೀಟಿಂಗ್ ಮಾಡ್ತಾನೆ. ಎಲ್ಲಾ ಲಿಂಗಾಯತ್ ಒಂದ್ ಆಗ್ಬೇಕಾದ್ರೆ ಭಾಷೆ ಮಾಡ್ತಾನೆ. ಎಲ್ಲಾ ಲಿಂಗಾಯತ್ ಒಂದೇ ಮಾಡ್ಬೇಕಾದ್ರೆ ಕಣ್ಣೀರ್ ಮಾಡಿದ ಮಟ್ಟ ನಾವು ಜಾರಕಿಹೊಳಿ ಅಧ್ಯಕ್ಷ ಆಗಂಗಿಲ್ಲ. ಮುಂದಿನ ದಿಶಿನ ಅಧ್ಯಕ್ಷ ಲಿಂಗಾಯತ್ ಅಂದ್ರೆ ಲಿಂಗಾಯತ್ ವಿರುದ್ಧ ಮುಂದೆ ಅಧ್ಯಕ್ಷ ಬರೆದು ಕೊಡುದು. ನಾವು ಡಿಸಿ ಅಧ್ಯಕ್ಷ ಮುಂದಿನ ಅಧ್ಯಕ್ಷ ಲಿಂಗಾಯತ್ ವಿರೋಧ ಜಾರಕಿಹೊಳಿ ನಡ್ಕೋಪಣವ ಇನ್ನ ನಾನು ಮಗನ ಮಾಡ್ತನು ನಾವು ಹಳ್ಯಾಣ ಮಾಡ್ತಂದ್ರೆ ವಿರೋಧ ಆಗ್ಬೋದು. ಇಂಥ ಸ್ವಾರ್ಥಿಗಳದವರು ಇವ್ರು ನಂಬ್ರಿ ಇಲೆಕ್ಷನ್ ಬಂದಾಗ ಜಾತಿ ಓಟ್ ಹಾಕಲು ಮುಗಿತ್. ಅಣ್ಣ ತಮ್ಮ ಲೂಟ್ ಮಾಡೋದ ಗಾಡಿ ದೊಡ್ಡ ಗಾಡಿ ತಗೊಂಡಿರೋದು ನಮ್ಮ ಉಪಕಾರ. ಅದು ಮಹೇಶನ ದೊಡ್ಡ ಗಾಡಿ ತಗೊಂಡಿರೋದಲ್ಲ ನಮ್ದು ಉಪಕಾರ. ಅದಕ್ಕೆ ಹೇಳ್ತಲ್ಲ ಈ ಎರಡೂ ಕೇಳ ಡಿಸ್ಟ್ರಿಕ್ಟ್ ಇಲೆಕ್ಷನ್ ಮಾಡೋಣ, ಸೋಲಿ ಇಲೆಕ್ಷನ್ ಮಾಡೋಣ. ಆ ಮುಂದಿನದಾಗ ಈ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಲೆವೆಲ್ ಬರ್ತಾನ. ಆದ್ರೆ ಗಟ್ಟಿಯಾಗಿ ಅದಕ್ಕೆ ನಾವು ಈ ಸಂದರ್ಭ ಇರುತ್ತೆ ಹೇಳಕ್ ಬರುತ್ತಲ್ಲ. ನಾವು ಬಹಳಷ್ಟು ವಿಷಯ ಗಂಭೀರವಾದ ಚರ್ಚೆ ಪಕ್ಷದ ವೇದಿಕೆಯಲ್ಲಿ ಮಾತಾಡ್ತೇವೆ. ನಾವು ಕೆಲವೊಂದು ವಿಷಯ ಮಾತಾಡ್ಬೋದಲ್ಲ. ಇನ್ನೊಂದು ಚಾಲು ಆಗೈತಿ ಅವ್ನ ಚಮಚಗಳು ಅತನಿ ಭಾಗದ ನಾವು ಸರ್ಕಾರ ಕಾಂಗ್ರೆಸ್ ಹೊಂದಲ್ಪ ನಾವು ಬಿಜೆಪಿ ತೊಡ್ಕೋತ ಕೂತಾರೆ. ಎಲ್ಲ ಕಟ್ಟಿ ಸಾಧ್ಯ ಇಲ್ಲ ಅದು. ಈಗ ಅವ್ನ ಚಮಚಗಳು ಮುಂದಿನ ಇಲ್ಲೇ ಹೊಂದಲ್ ನಮ್ಗೆ ನಮ್ಮ ಸಾವುಕಾರ ಈಗ ಹತ್ತ ಬರೋದ್ರ ನಾವೇನ ನೋಡಿ ಅವಾಗ ಇಲೆಕ್ಷನ್ ಹೊಸ ಬಿಜೆಪಿದು ನಾವು ಎಲ್ಲ ಬಿಜೆಪಿ ಹಾಕ್ತಿರ್ತಾವ. ನಮಗೂ ಸಂಬಂಧ ಇಲ್ಲ. ಅವನೇನು ಬರೋ ಕಷ್ಟ ಈಜಿ ಇಲ್ಲ. ಯಾಕಪ್ಪ ಅಂದ್ರೆ ಸೋತಾವ್ ಡಿಸಿ ಮಾಡೋ ಒದ್ದೋಗಿದಾನ. ಅಕಸ್ಮಾತ್ ತಗೋದ್ರೆ ನಮ್ಮ ಪಕ್ಷ ನೈತಿಕತೆಯಲ್ಲಿ ಬರ್ತೈತಿ. ಪಕ್ಷ ನೈತಿಕತೆಯಲ್ಲಿ ಬರ್ತೈತಿ.
ಹಂಗ ನಾಳೆ ಬೇಕಾದ್ರೆ ಈ ಬೇಕಾದ್ರೆ ಮಾಡ್ಬೋದ, ಅದಕ್ಕೆ ಸಾಧ್ಯ ಇಲ್ಲ. ಒಂದೆರಡು ಬಂದ್ರು ಅದೇನೋ ಬೇರೆ ದೇವ್ರ ಬುದ್ಧಿ ಕೊಡ್ದ ಮಾಡೋಣ. ಈಗ ಚಿಂತೆ ಮಾಡೋರು ನಾವೇನು ಹುಲಿ ಈ ಜನ ಶಕ್ತಿದ ಅವನ ದರ್ಪ ಇತ್ತು ಪೊಲೀಸ್ ಅರ್ಜಿಗಾಗಿ ಮೇನ್ ಬರ್ತೀರಂದ್ರೆ ನಮ್ದು ಯಾಕೆ ಪರಿಸ್ಥಿತಿ ನಾವು ಬಿಡ್ರಿ. ಅದಕ್ಕೆ ಭೇಟಿಯಾಗ್ರಿ. ಅಕಸ್ಮಾತ್ ಡಿಸಿಸಿ ಬ್ಯಾಂಕ್ ಕಾರವಾರ ಆದ್ರೂ ಸಹಿತ ಮುಂದಿನ ಸೊಸೈಟಿ ಕೆಲವೊಂದು ತಪ್ಪು ಮಾಡಿದ್ವಿ ನಾವು. ಯಾಕಂದ್ರೆ ನಾವು ನರ್ವಸಾಗಿ, ಯಾಕಂದ್ರೆ ನಮ್ಮ ಪಕ್ಷದ ಕೆಲವೊಂದು ತಪ್ಪು ನಿರ್ಣಯದಿಂದ ನರ್ವಸಾಗಿ ಬೇಡಪ್ಪ ಇದು ಹೊಸ ಪಕ್ಷ ನಾವು ನರ್ವಸ ಅವತ್ತು ಒಂದು ಕಥೆ ಹೇಳ್ತೀವಿ ನಾವು. ಅವತ್ತು ಲಕ್ಷ್ಮಣ ಸವದಿ ಪಾಟ್ನೆ ನಮ್ಮ ಪ್ರಹ್ಲಾದ್ ಜೋಶಿ ನಾನು ಲಕ್ಷ್ಮಣ ಸವದಿ ಮಹೇಶು ಅದ್ರೊಳಗಿಂತ ಫ್ಲೈಟ್ನಾಗ ಬೆಳಗಾವಿ ಮೀಟಿಂಗ್ ಇದ್ದ ಕಾಂಪ್ರಮೈಸ್ ಅಂದ್ರೆ ಟಿಕೆಟ್ ದುಂಬಡಿ ಹೇಳ್ತಲ್ಲ. ನಾವು ಮಹೇಶ್ ಕೊಡೋದು ನಾನೆಲ್ಲೋದು ಹೇಳ್ಬಿಟ್ಟು ಮಹೇಶ್ ಕೊಟ್ರೆ ನಾನೆಲ್ಲೋದು ಹೇಳಿ ಅದಕ್ಕೆ ಚರ್ಚಾ ಸಂಬಂಧ ಬೆಳಗಾವಿ ಮೀಟಿಂಗ್ ಅವರು ಅವಾಗ ಪ್ರಮುಖ ಕಾಂಗ್ರೆಸ್ ನಂಗೆ ಫೋನ್ ಮಾಡಿದ. ಮುಂದೆ ಜೋಶಿ ಕೂತಾನೆ, ನಾ ಕೂತ ನಾನು ಹೇಳಿದ್ರು ಲಕ್ಷ್ಮಣ ಸವದಿ ಕೂತಾನೆ. ನಂಗೆ ಫೋನ್ ಫ್ಲೈಟ್ ಸ್ಪೆಷಲ್ ಫ್ಲೈಟ್ ಬರೋದು ಬೆಳಗಾವಿ ಬೆಂಗಳೂರು. ಒಬ್ಬ ಪ್ರಮುಖ ಬೆಳಗಾವಿ ಒಬ್ಬ ಪ್ರಮುಖ ಡಿಸಿಷನ್ ಮೇಕರ್ ಕಾಂಗ್ರೆಸ್ ನಂಗೆ ಫೋನ್ ಮಾಡಿದ್ರು. ರಮೇಶ್ವರ ಮ್ಯಾಲ ಡಿಸಿಷನ್ ಇಲ್ಲಾಗ ನೀವು ವಾಪಸ್ ಬಂದ್ಬಿಡ್ರಿ, ನಿಮ್ಗೆ ಸಾಯಂಕಾಲ ಕಾಂಗ್ರೆಸ್ ನಂಗೆ ಫೋನ್ ಮುಂದೆ ಜೋಶಿ ಕೂತಾನೆ, ಸೌದಿ ಕೂತಾನೆ. ಏನ್ ಮಾತಾಡ್ಬೇಕು ನಾ ಇಲ್ರಿ ಆಮೇಲೆ ಮಾತಾಡ್ತೀನಿ ಅಂತೇಳಿ ಬೆಳಗಾವಿ ಹೇಳಿದ್ನಿ. ನಾ ಬರಂಗಿಲ್ರಿ, ನಾ ಇಲ್ಲೇ ಒಳ ಅಂತ ಹೇಳಿ ನಾ ಮನುಷ್ಯ ಹೋಗ್ಬೋದಲ್ಲ ಕಾಂಗ್ರೆಸ್. ಈ ಮಂತ್ರಿ ಇರ್ಬೋದು, ಇನ್ನು ಏನ್ ಬೇಕಾಗಿರ್ಬೋದು. ಈ ಮನುಷ್ಯ ಟಿಕೆಟ್ ಕೊಡೋದು ಅಲ್ಲಿ ನಾವು ಇಲ್ಲಿ ಚಲೋ ಪಾರ್ಟಿ ಯಾವತ್ತು ಇನ್ನು ಮೊದಲನೇ ಹೆಂಗ್ ಡಿಕ್ಲೇರ್ ಮಾಡ್ಕೊಂಡು ನಾ ಹೆಂಗ ಬಿಜಾಪುರ ಮಾಡಿದ್ನಿ. ಮಹೇಶ್ ಕೊಡೋದಕ್ಕ ನಾನೆಲ್ಲ ನಂಗೆ ಟಿಕೆಟ್ ಕೊಡೋಕೆ ನಾ ಪಾರ್ಟಿ ಬಿಡ್ದಂತ ಅನ್ಬೇಕು ಕಳ್ಸಿದ್ರೆ ನಾ ಹಿಂಗ ಹೇಳ್ಬೇಕೈತ್ರ ಕೂಡ ಇಂಥ ಗಣಸರು ಬೇಡ. ನಾವು ನೋಡೇ ಬಿಡ್ನು ನಮ್ಮನ್ನು ತಪ್ಪು ನಿಮ್ಮನ್ನು ತಪ್ಪು ಲೀಡರ್ ಕಾರ್ಯಕರ್ತ ತಪ್ಪಿಲ್ಲ, ನಿಮ್ ತಪ್ಪದಲ್ಲ ಲೀಡರ್ಗಳು. ಗಟ್ಟಿ ಆಗ್ರಿ, ಆಮೇಲೆ ಹುಲಿ ಅಲ್ಲ ಚಡ್ಡಿ ಅಲ್ಲ, ಗಟ್ಟಿ ಆಗ್ರಿ. ನಾವೆಲ್ಲ ಮುಂದಿನ ರಿಸಲ್ಟ್ ಮತ್ತೆ ಎರಡು ಕಾಗವಾಡ ಹತ್ನಿ ನಮ್ಮ ಭಾರತೀಯ ಜನತಾ ಪಕ್ಷ ಬೌಂಡ್ ಹರ್ಸಿಟ್ಟಿರು. ಅದೇನ್ ಬೇಕಾದ್ರೆ ಟ್ರಯಲ್ ಬೇಸ್ ರಿಸಲ್ಟ್ ಆಮೇಲೆ ಇಲ್ಲ ಡಿಸ್ಟ್ರಿಕ್ಟ್ ಬ್ಯಾಂಕ್ ಕೂತ ನಾವು ಮಾಮ ಬೇಡ ಮೊದಲು ತೆಗಿತಾನ. ಅದ್ರ ಏನ್ ಬೇಕಾದಲ್ಲ ನೀವು 10ನೇ ಕಾಗೋಡ್ ರಿಸಲ್ಟ್ ಏನಾಗಿಲ್ಲ, ರಿಸಲ್ಟ್ ನಮ್ದಾಕೈತಿ. ರಿಸಲ್ಟ್ ನಮ್ದಾಕೈತಿ. ನೀವು ಕರೆಕ್ಟಾಗಿ ನಿಲ್ರಿ. ಬಹಳ ಮಂದಿ ಸೊಸೈಟಿ ಅವ್ರ ವಿರುದ್ಧ ಹಾಕಿವಿ ನಮ್ಮನ್ನ, ನಮ್ಗೆ ಹಾಕಿದ್ರೆ ನಮ್ಮನ್ನ. ನಾವೇನ್ ದ್ವೇಷ ರಾಜಕಾರಣ ಮಾಡೋದಿಲ್ಲ. ಮಾಡೋದು ನಮ್ ಲೆವೆಲ್ ಮಂಜೂರು ಮಾಡ್ತೀವಿ ನಾವು, ಸಣ್ಣ ಮಂಜೂರು ಮಾಡೋದಿಲ್ಲ. ನೀವು ತಿಳ್ಕೊರಿ, ಕರೆಕ್ಟಾಗ್ರಿ. ನಾವೆಲ್ಲ ಈಗ ನಾವು ತಪ್ಪು ತಿಳ್ಕೊಂಡು ನೀವು ತಿಳ್ಕೊರಿ. ಈಗ ನಾ ದೀಪಾವಳಿ ಮಠ ಬೇಡ, ದೀಪಾವಳಿ ಮುಗಿದಂದ್ರೆ ಹೊಸ ಅಧ್ಯಾಯ. ಎರಡು ಕ್ಷೇತ್ರ ನಮ್ಮ ಭಾರತೀಯ ಜನತಾ ಪಕ್ಷ ಪ್ರತಿಯೊಂದು ಗ್ರಾಮದ ಬೂತ್ ಮಟ್ಟ ಕೆಲಸ ಮಾಡಿ ನಾವು ಕೆಲಸ ಮಾಡುದು. ನಾವು ಬೇಕಿದ್ರೆ ಹೈಕಮಾಂಡ್ ನಮ್ದ, ನಾವು ಬೇಕಾಯ್ತು. ನಮ್ಮಲ್ಲಿ ವೀಕ್ ಇದ್ರೆ ನಾವು ವೀಕ್ ಆಯ್ತು. ಅದಕ್ಕೆ ಮಾಡೋನು ಎರಡು ಸೀಟ್ ಶ್ರೀನಿವಾಸ ಪಾಟೀಲ್ ಕಾಗವಾಡು, 10ನೇ ಮಹೇಶ್ ಕುಮಟಳ್ಳಿ ಎರಡು ಕ್ಯಾಂಡಿಡೇಟ್ ಮಾಡ್ತು. ಎಟ್ಟ ಹೊರಬಿಡಿ ಅದು ಇಷ್ಟು ಪರ್ಫಾರ್ಮ ನಾವು ಹಿಂದೆ ಸೇರುವುದಿಲ್ಲ. ನೀವು ನಮ್ಮ ವಿಶ್ವಾಸ ಇಟ್ರಿ. ನನ್ನ ಸಂಶಯ ಮಾಡ್ರಿ. ನನ್ನ ಅವ್ನ ಶಾಸಕರ ಮಗ ಭಾಷೆ ಮಾಡಿದ ಬೈಲ ಬಂದಾಗ ನಾನು ಆ ಟೇಜ್ ಮೇಲೆ ಇರಾಕಿಲ್ಲ. ಇಲ್ಲ ನಾನು ಆ ಟೇಜ್ ಮೇಲೆ ನಮ್ಮಲ್ಲಿ ಅಪೋಸ್ ಮಾಡ್ರಿ. ಆ ಟೇಜ್ ಅವ್ನು ಹಂಚ್ಕೋದು ಯಾವುದೋ ಟೇಜ್ ಹಂಚ್ಕೊಡಿಲ್ಲ. ಲಕ್ಷ್ಮಣ ಸವದಿ ಯಾವ ಟೇಜ್ ಅಂತ ಹೇಳಿ ನಿಂತೀನಿ ನಾವು. ಇಷ್ಟು ನಿಮ್ಮ ಆಶ್ವಾಸ ಕೊಡಿದ್ರು ಗಟ್ಟಿಯಾಗಿ ಮಾಡೋನು. ಮುಂದಿನ ದಿನದಲ್ಲಿ ಮತ್ತೆ ಕಾಪಾಡ್ತೀನಿ ನಾವು ಗಿಡ ಹಸುನು. ನೀವೇನ್ ಬಂದು ಯಾಕೆ ಇಲೆಕ್ಷನ್ ಸೀರಿಯಸ್ ಮಾಡೋಣ. ನೀವು ಸ್ಟಾರ್ಟ್ ಮಾಡ್ರಿ. ನಾವು ಎರಡು ಕ್ಯಾಂಡಿಡೇಟ್ ಗೆಲ್ಲಿಸ್ರಿ. ಮತ್ತೆ ಮುಂದಿನ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಎಲ್ಲ ಎಲೆಕ್ಷನ್ ಮಾಡೋಣ. ಎಲೆಕ್ಷನ್ MLA ಎಲೆಕ್ಷನ್ ಮಾಡೋಣ.